ಶರಪಂಜರ ಚಿತ್ರದ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಈ ಒಂದು ಅದ್ಭುತವಾದ ಗೀತೆಯನ್ನ ಹಾಡಲು ಬರ್ತಿದ್ದಾರೆ ಕಾವ್ಯ. ಇವರು ಕಲಬುರಗಿಯಿಂದ ಬರ್ತಿದ್ದಾರೆ. ಕಾವ್ಯ, ಆಲ್ ದಿ ಬೆಸ್ಟ್. ಒಳ್ಳೆ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಒಳ್ಳೇದಾಗ್ಲಿ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದ ಸರಿ ಒಂದೇ ಸಾಕೆಂದಳು ಆ ಮಾತೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ, ಅಗ್ನಿ ಪರೀಕ್ಷೆಯ ಸತ್ವ ಪರೀಕ್ಷೆಗೆ ಗುರಿಯಾದಳು ಸೀತೆ. ಅಗ್ನಿಯು ದಹಿಸದೆ ಘೋಷಿಸಿದ ಸೀತೆ ಪುನೀತೆ, ಸೀತೆ ಪುನೀತೆ. ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಲುಕಿದ ಶ್ರೀರಾಮ, ಅಲ್ಪಾಗಸನ ಕಲ್ಪನೆ ಮಾತಿಗೆ ಅಲುಕಿದ ಶ್ರೀರಾಮ. ಸೀತೆ ಕಲುಷಿತೆ, ಸೀತೆ ದೂಷಿತೆ ಎಂದನೆ ರಾಜ ಮತ್ತೆ ಸೀತೆಯ ಕಾಡಿಗಟ್ಟಿದ ನ್ಯಾಯವಾದಿ ರಾಮ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಪೂರ್ಣ ಗರ್ಭಿಣಿಯ ಪುಣ್ಯ ರೂಪಿಣಿಯ ಕಂಡನು ವಾಲ್ಮೀಕಿ, ಪೂರ್ಣ ಗರ್ಭಿಣಿಯ ಪುಣ್ಯ ರೂಪಿಣಿಯ ಕಂಡನು ವಾಲ್ಮೀಕಿ. ಲೋಕ ಮಾತೆಗೆ ಶೋಕ ಸಾಗರವೇ ನಿರ್ದಯಿ ರಾಮ, ನಿರ್ದಯಿ ರಾಮ. ಕೊಳ್ಳಕುಟಿರದಿ ಲವಕುಶ ಜನನ ಸೀತೆಗೆ ಶಾಂತಿ ನಿಕೇತನ, ಕೊಳ್ಳಕುಟಿರದಿ ಲವಕುಶ ಜನನ ಸೀತೆಗೆ ಶಾಂತಿ ನಿಕೇತನ. ಪರಮ ಪಾವನೆ ಪ್ರಾಣವಲ್ಲವೇ ಎನ್ನುತ್ತ ರಾಮನ ಆಗಮನ. ಸಂಗಮ ಸಮಯದಿ ಭೂಕಂಪನ, ಚಿರವಿರಹವೇ ಜಾನಕಿ ಜೀವನ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಸಾರ್ವಭೌಮ ಶ್ರೀರಾಮಚಂದ್ರನ ಪ್ರೇಮದ ಸರಿ ಒಂದೇ ಸಾಕೆಂದಳು ಆ ಮಾತೆ. 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ, ಮರಳಿ ಬಂದಳು ಸೀತೆ. ಕಾವ್ಯ, ಸೂಪರ್ ಸಿಂಗಿಂಗ್, ವೆರಿ ಗುಡ್ ಸಿಂಗಿಂಗ್.
ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ವಾಯ್ಸ್ ಅಲ್ಲಿ ಒಳ್ಳೆ ಪಿಚ್ ಇದೆ. ಈ ಹಾಡು ತುಂಬಾ ಹೈ ಪಿಚ್ ಅಲ್ಲಿ ಇದೆ, ಹಾಡೋದಕ್ಕೆ ಕಷ್ಟ. ಬಟ್ ತುಂಬಾ ಚೆನ್ನಾಗಿ ಹಾಡಿದೀರಾ. ತುಂಬಾ ಇಷ್ಟ ಆಯ್ತು ನಿಮ್ಮ ಪರ್ಫಾರ್ಮೆನ್ಸ್. ತುಂಬಾ ಇಷ್ಟ ಆಯ್ತು. ಈ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಸಂಗೀತ ಎಷ್ಟು ಮಧುರವಾಗಿದೆ. ಇತ್ತೀಚೆಗೆ ಈ ತರ ಹಾಡುಗಳು, ಈ ಕಾಂಪೋಸಿಷನ್ ಬರೋದು ತುಂಬಾ ಕಡಿಮೆ. ತುಂಬಾ ಚೆನ್ನಾಗಿ, ನೀವು ಸಹ ತುಂಬಾ ಚೆನ್ನಾಗಿ ಹಾಡಿದ್ರಿ. ತುಂಬಾ ಇಷ್ಟ ಆಯ್ತು ನಿಮ್ಮ ಹಾಡು. ನಿಮ್ಮ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಅದು ಎಂದನೇ ರಾಜಾರಾಮ ಒಂದ್ಸರಿ ಹಾಡಿ. ಎಂದನೇ ರಾಜಾರಾಮ, ಅದೊಂದು ಸ್ವಲ್ಪ ಕ್ಲಾರಿಟಿ ಬೇಕು ನನಗೆ. ಅಲ್ಲ, ಕರೆಕ್ಟಾಗಿ ಹಾಡಿ. ಎಂದನೇ ರಾಜ, ಕರೆಕ್ಟಾಗಿ ಹಾಡಿ. ಅದು ಎಂದನೇ ರಾಜ ಕರೆಕ್ಷನ್ ಮಾಡ್ಕೊಳ್ಳಿ. ಬ್ರೈಟ್ ಮಾಡ್ಕೊಳ್ಳಿ. ರಾಮ ಐ ಪಿಚ್. ಇದು ಬರ್ಬೇಕಿತ್ತು ನೀವು ಹಾಡ್ಬೇಕಾದ್ರೆ ಅಲ್ವಾ? ಸೊ ಅಲ್ಲಿ ಏನ್ ಮಾಡಿದ್ರಿ? ಫ್ಲಾಟ್ ಹಾಡಿದ್ರಿ. ಹೌದು, ಇನ್ನು 2 ನೋಟ್ ಮೇಲೆ ಹೋಗ್ಬೇಕಿತ್ತು ಅಲ್ಲಿ. ಅದೊಂದು ಕರೆಕ್ಷನ್ ಅಷ್ಟೇನೆ. ಅದ್ ಬಿಟ್ರೆ ವೆರಿ ಗುಡ್ ಸಿಂಗಿಂಗ್. ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅದ್ಭುತವಾದ ಹಾಡನ್ನ ಕೇಳಿಸಿದ್ದಕ್ಕೆ ಮತ್ತೆ ಥ್ಯಾಂಕ್ ಯು. ಹೆಂಗನ್ಸಿದೆ ನೀವು ಈ ಹಾಡನ್ನ ಆಡ್ತಿರೋದು? ತುಂಬಾ ಎಕ್ಸ್ಪ್ರೆಷನ್ ಕೊಟ್ಟು ಹಾಡ್ತಿದ್ರಿ. ಹೆಂಗನ್ಸ್ತಿತ್ತು ನಿಮ್ಗೆ ಈ ಹಾಡು ಆಡ್ಬೇಕಾದ್ರೆ? ಅದ್ಭುತಗಳಿಗೆ ಸರ್. ಹೌದಾ? ಸೊ ನಮ್ ಶೋ ಬಗ್ಗೆ ಹೇಳೋದಾದ್ರೆ, ನಿಮ್ಗೆ ಸಾಕಷ್ಟು ಬಡ ಕಲಾವಿದರಿಗೆ, ಟ್ಯಾಲೆಂಟ್ ಇದ್ದವ್ರಿಗೂ ಕೂಡ ಈಗಿನ ಒಂದು ಪರಿಸ್ಥಿತಿ ಏನಿದೆ ಅಂದ್ರೆ, ಟ್ಯಾಲೆಂಟ್ ಇರುತ್ತೆ, ದಾರಿ ತೋರ್ಸಲ್ಲ. ದಾರಿ ಗೊತ್ತಿರುತ್ತೆ ಅವ್ರಿಗೆ, ಸ್ವಲ್ಪ ಕೇಳಿದ್ರೆ ಅಡ್ಡ ತಿಡ್ಡಿ ರೂಟಿ ಅಂತ ಹಾಕೊಡ್ತಾರೆ. ನೀಟಾದ ದಾರಿನ, ನೀಟಾದ ಮಾರ್ಗನ ತೋರಿಸ್ತಾ ಇದ್ದೀರಾ. ಹಲವಾರು ಜನಕ್ಕೆ ಆಸೆ ಇರುತ್ತೆ, ನಾನು ಟಿವಿನಲ್ಲಿ ಬರ್ಬೇಕು, ನಾನು ಹಾಡ್ಬೇಕು, ಮೈಕ್ ಹಿಡಿಬೇಕು ಅಂತಕ್ಕಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಸಾವಿರಾರು ಜನಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ. ಎಲ್ಲಾ ಜಿಲ್ಲೆಗಳಿಗೆ ಮತ್ತೆ ಬೇರೆ ಬೇರೆ ತಾಲೂಕು, ಹಳ್ಳಿ, ಗ್ರಾಮಾಂತರ ಜನ ಕೂಡ ಬಂದು ಹಾಡ್ತಾ ಇದ್ದಾರೆ. ತುಂಬಾ ಒಂದು ಅದ್ಭುತವಾದ ಕೆಲಸ, ಅಮೋಘವಾದ ಕೆಲಸ ಅಂತ ಹೇಳ್ಬೋದು ಸರ್. ಥ್ಯಾಂಕ್ ಯು. ಇದೆಲ್ಲ ಆಗ್ಬೇಕಾದ್ರೆ ನಿಮ್ಮ ಎಲ್ಲ ಸಹಕಾರ ಮತ್ತೆ ಈ ವಾಹಿನಿಯ ಮುಖ್ಯಸ್ಥರು, ಎಲ್ಲದಕ್ಕೂ ಕಾರಣ, ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು. ಮತ್ತೆ ಎಲ್ಲರ ನಮ್ಮ ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಬಂದು ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ಮಾಡಿದ್ದಾರೆ. ಸೊ ಎಲ್ಲಾ ಒಂದು ಪಾರ್ಟಿಸಿಪೆಂಟ್ಸ್ಗೆ ತುಂಬುವುದೇ ಧನ್ಯವಾದಗಳು ಹೇಳ್ತೀನಿ ನಾನು. ಅಷ್ಟು ಸಹಕಾರ ಮಾಡಿ ದೂರದಿಂದ ಬಂದು ಹಾಡಿ ಚೆನ್ನಾಗಿ ಹೋಗ್ತಿದೆ. ಥ್ಯಾಂಕ್ ಯು.